ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಅಪ್ಪಾಜಿಯವರ ತೋಟಕ್ಕೆ ಬಂದಿದ್ದೀನಿ. ನಮ್ಮ ಅಪ್ಪಾಜಿಯವ್ರ ತೋಟ ಮತ್ತು ನಮ್ಮ ಚಿಕ್ಕಪ್ಪ ಅವ್ರ ತೋಟ ಇಲ್ಲೇ ಪಕ್ಕನೇ ಇರೋದು. ನಾವು ಚಿಕ್ಕ ವಯಸ್ಸಿಂದ ಈ ತೋಟಕ್ಕೆ ತುಂಬ ಬಂದಿದ್ದೀವಿ, ಆಟ ಆಡಿದ್ದೀವಿ, ತುಂಬ ಓಡಾಡಿದ್ದೀವಿ, ತುಂಬ ಮೆಮೊರೀಸ್ ಇದೆ. ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಮ್ಮ ತೋಟದಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಇವತ್ತು ಒಬ್ಬಳೇ ಬಂದಿದ್ದೀನಿ, ಒಬ್ಬಳೇ ಗಾಡಿ ರೈಡ್ ಮಾಡಿಕೊಂಡು. ಪ್ರತಿ ಸಲ ನಾನು ಎಲ್ಲಿಗಾದ್ರೂ ಹೋಗಬೇಕಂದ್ರೆ ಯಾರೊಬ್ಬರು ಪಾರ್ಟ್ನರ್ ಹುಡುಕ್ತಿದ್ದೆ ಹಿಂದೆ ನನ್ನ ಜೊತೆ ಬರಲಿಕ್ಕೆ. ಇವತ್ತು ನಾನು ಒಬ್ಬಳೇ ಬಂದಿದ್ದೀನಿ. ಮುಂದೆ ನಮ್ಮ ತೋಟ ಹೇಗಿದೆ, ಪೂಜೆ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ವಾಚ್. ಈ ಮೇನ್ ರೋಡಿಂದ ನಾನು ಬಂದಿದ್ದೀನಿ ಗಾಡಿ ಓಡಿಸ್ಕೊಂಡು. ಇಲ್ಲಿ ಬಂದು ನೀರು ಹರಿತಾ ಇದೆ. ಇದು ತೊರೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕುಣಿಗಲ್ ದೊಡ್ಡಕೆರೆಯಿಂದ ನೀರು ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ನಾನು ಗಾಡಿ ಹೋಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಎಲ್ಲಿ ಕಾಲು ಹಿಡ್ಕೊಂಡು ಹೋಗೋದಂತಲೇ ಗೊತ್ತಾಗ್ತಿಲ್ಲ. ನೀರು ಫುಲ್ಲು ಹರಿತಾ ಇದೆ. ಧೈರ್ಯ ಮಾಡಿ ಹೋಗ್ತಿದ್ದೀನಿ. ನೆಡ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಏನಾದ್ರು ಗಾಡೀಲಿ ಹೋಗಿದ್ರೆ ನನಗೆ ಹಿಂಗೆ ಆಗ್ತಿತ್ತು. ಓ ಗಾಡ್, ಇಂತೂ ಪಾಸ್ ಆಗಿಬಿಟ್ಟೆ. ಬನ್ನಿ ಈ ತೋಟ ಹೇಗಿದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಎರಡೂ ಇದೆ. ಅಡಿಕೆ ಮರ ಮತ್ತು ತೆಂಗಿನ ಮರ. ಅಡುಗೆ ಮಾಡೋದಕ್ಕೆ ಆಗಲೇ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಈಗ ಎಂಟ್ರಿ ಆಗ್ತಿದ್ದೀನಿ. ನೋಡೋಣ ಏನು ಮಾಡಿದ್ದಾರೆ ಅಂತ. ಆಗಲೇ ಅಡುಗೆನೇ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಏನು ಮಾಡಿಲ್ವಾ? ಹಾಂ, ನೋಡ್ದಾ? ನಾನು ಗೃಹ ಪ್ರವೇಶದಲ್ಲಿ ಹಾಕಿದ್ದೆ. ಯಾಕೆ ನೋಡಿಲ್ಲ? ಓ ಗಾಡ್, ನನ್ನ ಗ್ಲಾಸ್ ಮೇಲೆ ಕಾಲಿಕ್ಕದ್ನಾ? ನೋಡಿ, ಇವರೇ ನಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಏನು ಚಿಕ್ಕಮ್ಮ ಅಡುಗೆ? ಹೇಳಿ ಚಿಕ್ಕಮ್ಮ, ಏನೇನು ಮಾಡ್ತಿದ್ದೀಯ ಅಂತ. ಇವಾಗ ಪೂಜೆಗೆ ಏನು ಮಾಡ್ತೀರಾ ಹೇಳಿ? ಆಮೇಲೆ ಸಾಂಬಾರು, ಕಾಳು ಪಲ್ಯ, ಹೆಸರು ಬೇಳೆ. ಹಾಕಿ ಇವಾಗ ಈರುಳ್ಳಿ ಹಾಕಿ. ಅದೇನದು ಕಾಳು ಪಲ್ಯನಾ? ಅಲ್ಲ, ಸಾಂಬಾರ್ಗೆ ತೆಗರಿ ಕಾಳು. ಆ ಕಡೆದೇನು? ಆ ಕಡೆದು ಬೆಲ್ದನ್ನ. ತೆಗಿರಿ ಪ್ಲೇಟು. ಇನ್ನೂ ಆಗಿಲ್ಲ ಕಡೆ. ಹೆಸರು ಬೇಳೆ ಹಾಕಿದ್ವಿ. ಹೆಸರು ಬೇಳೆ ಬೆಂದಮೇಲೆ ಅಕ್ಕಿ ಹಾಕೋದು. ಅಕ್ಕಿ ಹಾಕಿ ಆಮೇಲೆ ಬೆಲ್ಲ ಹಾಕಿ, ತುಪ್ಪ ಹಾಕಿ, ಹಾಲು ಹಾಕಿ, ಏಲಕ್ಕಿ ಹಾಕಿ ಬೆಲ್ದನ್ನ ಮಾಡ್ತೀವಿ. ಅಡುಗೆ ಚೆನ್ನಾಗಿದ್ರೆ ನಮ್ಮ ಚಿಕ್ಕಮ್ಮಂಗೆ ಕ್ರೆಡಿಟು. ಮೀನ್ಸ್ ನಮ್ಮ ಚಿಕ್ಕಪ್ಪನೂ ಸೇರಿ ಅಡುಗೆ ಮಾಡ್ತಿದ್ದಾರೆ. ಮತ್ತು ಈ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ವೆದರ್ ನೋಡಿ ಹೇಗಿರುತ್ತೆ. ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಒಂಥರ ಟೇಸ್ಟು. ನೋಡಿ, ಅಲ್ಲೇ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಗಾಳಿ ಇರೋದು. ನೋಡಿ, ಈ ಥರ ಅಲ್ಲೇ ಬಿದ್ದಿರೋಂಥ ಸೌದೆಗಳನ್ನ ಹುಡುಕೊಂಡು ಅಡುಗೆ ಮಾಡಿಕೊಂಡು ಪ್ರಸಾದ ರೆಡಿ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಬಂದು ಇದು ನಮ್ಮ ಅಪ್ಪಾಜಿಯವ್ರದ್ದು ತೋಟ. ಅಲ್ಲಿಂದ ಸ್ವಲ್ಪ ದೂರ ಇದೆ, ಮಧ್ಯದಲ್ಲಿ ಸ್ವಲ್ಪ ಬೇರೆ ತೋಟ ಇದೆ. ಇಲ್ಲಿಂದ ಕೂಡ ನೀರು ಹೋಗ್ತಾ ಇದೆ, ನಮ್ಮ ದೊಡ್ಡಕೆರೆ ನೀರು. ಈ ನೀರು ಕೂಡ ನಾವು ತೋಟಕ್ಕೆ ಯೂಸ್ ಮಾಡ್ಕೋತೀವಿ. ಇದು ನಮ್ಮ ಅಪ್ಪಾಜಿ ಮತ್ತು ಅಮ್ಮ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಇದು ನಮ್ಮ ಅಪ್ಪ ಅವ್ರದ್ದು ತಂಗಿ ಮಗಳು. ಅದು ಇಲ್ಲೇ ಹೋಗುತ್ತೆ ಟ್ರೈನ್ ಕೂಡ. ಈ ಕಡೆ ಬಂದು ಟ್ರೈನ್ ಹೋಗುತ್ತೆ. ನೋಡು ಸರಿ, ಟ್ರೈನ್ ಹೋಗ್ತಾ ಹೇಗಿದೆ ಅಂದ್ಬಿಟ್ಟು ಎಲೆ ಅಡಿಕೆ ಹಾಕೋತಾರಲ್ಲ ಆ ರೀತಿ ಇದೆ. ಬಟ್ ಆದರೆ ಅದು ಈ ಎಲೆ ಅಲ್ಲ. ಹೇಗೆ ಗೊತ್ತಾಗ್ತಿದೆ ನೋಡಿ, ಮೆಣಸಿದೆ. ತುಂಬ ಜನಕ್ಕಿದು ಗೊತ್ತಾಗಲ್ಲ. ಮಾಮೂಲಿ ಎಲೆನೇ ಅನ್ಕೊತಾರೆ, ವಿಲೇದೆಲೆ ಅಂತ. ಬಟ್ ನೋಡಿದ್ರೆ ಇದು ವಿಲೇದೆಲೆ, ಮೆಣಸಿನ ಹಂಬು. ಇದು ಸೇಮ್ ಎಲೆ ನೋಡಲಿಕ್ಕೆ ವಿಲೇದೆಲೆ ಥರನೇ ಇದೆ. ಬಟ್ ಇದು ಹಂಬು ಈ ಥರ ಮರಕ್ಕೆ ಹಬ್ಸಿದ್ದಾರೆ. ಈ ಥರ ಹಬ್ಸಿದ್ರೆ ಈ ಬಳ್ಳಿಯಲ್ಲಿ ಈ ರೀತಿ ಮೆಣಸಿನ ಕಾಳುಗಳು ಬೆಳೆಯುತ್ತೆ. ಇದನ್ನು ಈ ಥರ ಇಷ್ಟು ದಪ್ಪ ಆದಮೇಲೆ ಒಣಗಿಸ್ಬಿಟ್ಟು ಬಿಸಿಲಲ್ಲಿ, ಆವಾಗ ಅದು ಸೇಮ್ ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ಲ ಮೆಣಸು, ಆ ರೀತಿ ಕಾಣುತ್ತೆ. ಫುಲ್ಲು ಒಣಗಿಸ್ಬೇಕು ಬಿಸಿಲಲ್ಲಿ, ಕಪ್ಪು ಆಗೋವರೆಗೂ. ನೋಡಿ ಎಷ್ಟೊಂದು ಗೊಂಚಲು ಬೇಳೆ ನೋಡಿ.
ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೆಣಸು ಕಾಳುಗಳು ಕಾಣಿಸ್ತದೆ. ಆತಲ್ಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ರು. ನಾನು ಇಲ್ಲಿ ಕಡ್ಡಿ ಹಚ್ಕೊಂಡು ಇನ್ನು ಅಪ್ಪಾಜಿಯವ್ರ ತೋಟದಿಂದ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಅಲ್ಲಿ ಪ್ರಸಾದ ರೆಡಿ ಇತ್ತು. ಪ್ರಸಾದ ಕೂಡ ತಿಂದ್ವಿ. ಅದಾದಮೇಲೆ ಇಲ್ಲಿ ನೀರು ಹರಿತಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಮಕ್ಕಳು ಕರ್ಕೊಂಬಂದು ಸ್ವಲ್ಪ ತುಂಬ ಚೆನ್ನಾಗಿತ್ತು. ಹೇಗೆ ಆಗ್ತಿದ್ದಾರೆ ನೀರು ಎತ್ಕೊಂಡು. ಹೀಗೆ ಈ ತೋಟದಲ್ಲಿ ತುಂಬ ಚೆನ್ನಾಗಿತ್ತು ನನ್ನ ದಿನ ಕಳೆದಿದ್ದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.